ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇಂದಿನ ಒಂದು ವಿಡಿಯೋದಲ್ಲಿ ನಾವು ಇತ್ತೀಚೆಗೆ ಕೆಇ ನಡೆಸಿರುವಂತಹ ವಿವಿಧ ಒಂದು ಸರ್ಕಾರಿ ಅಥವಾ ನಿಗಮ ಸಂಸ್ಥೆಗಳಲ್ಲಿನ 708ಕ್ಕೂ ಅಧಿಕ ಹುದ್ದೆಗಳ STA ಮತ್ತು FDA ಪರೀಕ್ಷೆ ಡಿಸೆಂಬರ್ 20ರಂದು ಕೆಇ ನಡೆಸಿತ್ತು. ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತಹ GK ಪೇಪರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡ್ಬಿಟ್ಟು ಡಿಕೋಡಿಂಗ್ ಮಾಡ್ತಾ ಹೋಗೋಣ. ಇದು ಮುಂಬರುವಂತಹ KEA ಮತ್ತು KPSC ನಡೆಸುವಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗೆ ನೀವು ಉತ್ತರವನ್ನು ನೀಡೋಕೆ ಅಥವಾ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಕೆ ಮಾಡೋಕೆ ಯಾವ ರೀತಿ ನೀವು ಪ್ರಶ್ನೆಗಳನ್ನ ಬಿಡಿಸಬೇಕು, ಉತ್ತರವನ್ನು ಕಂಡುಕೊಳ್ಬೇಕು ಎನ್ನುವಂತಹ ಒಂದು ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡಲಾಗುತ್ತೆ. ಹಾಗಾಗಿ ಇದು ನಿಮ್ಮ ಮುಂಬರುವಂತಹ ಎಲ್ಲ ಪರೀಕ್ಷೆಗಳಿಗೆ ಸಹಾಯ ಆಗುತ್ತೆ ಅಂತ ಭಾವಿಸ್ತಾ ನಾನು ತರಗತಿಗಳನ್ನು ಆರಂಭ ಮಾಡ್ತಾ ಇದ್ದೇನೆ. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಹಾಗೆ ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಡಿಸೆಂಬರ್ 20ರಂದು ನಡೆದಂತಹ GK ಪೇಪರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಇದು A1 ವರ್ಷನ್ ಆಗಿದೆ ನೋಡಿ, ವರ್ಷನ್ ಕೋಡ್ A1. ಮೊದಲನೇ ಪ್ರಶ್ನೆ ನೋಡೋಣ. ಫಸ್ಟ್ ಕ್ವಶನ್, ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯಲ್ಲಿ ಸಾಂಸ್ಥೀಕರಣಗೊಳಿಸಿದ ಕೀರ್ತಿ ಯಾವ ಭಾರತೀಯ ರಾಜ್ಯಕ್ಕೆ ಸಲ್ಲುತ್ತದೆ ಅಂತೇಳಿ ಕೇಳಿದ್ದಾರೆ. ನೋಡಿ, ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನ ಸಾಂಸ್ಥೀಕರಣಗೊಳಿಸಿದ ಕೀರ್ತಿ ಯಾವ ರಾಜ್ಯಕ್ಕೆ ಸಲ್ಲುತ್ತದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸ್ 1 ಕರ್ನಾಟಕ, ಆಪ್ಷನ್ಸ್ 2 ರಾಜಸ್ಥಾನ, ಆಪ್ಷನ್ಸ್ 3 ಕೇರಳ, ಆಪ್ಷನ್ಸ್ 4 ತಮಿಳುನಾಡು. ದ ರೈಟ್ ಆನ್ಸರ್ ಇಸ್ ದಿಸ್ ಕ್ವಶನ್ ಆಪ್ಷನ್ಸ್ 2 ರಾಜಸ್ಥಾನ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಯಾವುದು? ರಾಜಸ್ಥಾನ. ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋದು ಅಷ್ಟೇ ಅಲ್ಲ, ಏನು ಸಾಮಾಜಿಕ ಲೆಕ್ಕ ಪರಿಶೋಧನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನೋಡಿ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂತಂದ್ರೆ ಕೇವಲ ಸರ್ಕಾರದಲ್ಲಿ, ಉದಾಹರಣೆ ಯಾವುದೇ ಒಂದು ಶಿಕ್ಷಣ ಇಲಾಖೆ ಇರ್ಬೋದು ಅಥವಾ ಕಂದಾಯ ಇಲಾಖೆ ಇರ್ಬೋದು, ಆ ವರ್ಷದಲ್ಲಿ ಆ ಇಲಾಖೆಗೆ ಬಂದಿರತಕ್ಕಂಥ ಫಂಡ್ ಎಷ್ಟು, ಯಾವ ಯಾವ ಕಾರ್ಯಗಳನ್ನ, ಯಾವ ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತಕ್ಕಂಥದ್ದನ್ನ ಒಂದು ತಂಡ ಭೇಟಿ ಕೊಡುತ್ತೆ. ಜೊತೆಗೆ ಆ ಒಂದು ತಂಡ ಅಥವಾ ಅಲ್ಲಿರ್ತಕ್ಕಂಥ ಜನತೆ ಕೂಡ ಪಾಲ್ಗೊಂಡು ಎಲ್ಲ ಒಂದು ಲೆಕ್ಕ ಪತ್ರಗಳನ್ನ, ಅಭಿವೃದ್ಧಿ ಕಾರ್ಯಕ್ರಮಗಳನ್ನ, ಶೈಕ್ಷಣಿಕ ಅಭಿವೃದ್ಧಿ, ಬೇರೆ ಬೇರೆ ವಿವಿಧ ಒಂದು ಇಲಾಖೆಯ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ನೇರವಾಗಿ ಅಧಿಕಾರಿಗಳಿಗೆ ಪ್ರಶ್ನೆಗಳನ್ನ ಕೇಳುವುದರ ಮೂಲಕ ಉತ್ತರವನ್ನ ಕಂಡುಕೊಳ್ಳುವ ಒಂದು ಮುಖ್ಯ ಉದ್ದೇಶದಿಂದ ಈ ಯಾವುದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಪ್ರಕ್ರಿಯೆಯನ್ನ ಆರಂಭ ಮಾಡಿದರೆ. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಚಾಲ್ತಿಯಲ್ಲಿದೆ ಸ್ನೇಹಿತರೆ. ಹಾಗಾದ್ರೆ ರಾಜಸ್ಥಾನ 1990ರ ದಶಕದಲ್ಲಿ ಈ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನ ಜಾರಿಗೆ ತಂತು ಅಂತೇಳಿ ನಮ್ಗೆ ಗೊತ್ತಿರಬೇಕು ಸ್ನೇಹಿತರೆ. ಹಾಗಾದ್ರೆ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯಿಂದ ಏನ್ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ಸ್ನೇಹಿತರೆ, ಆಡಳಿತದಲ್ಲಿ ಪಾರದರ್ಶಕತೆ ಹೆಚ್ಚಾಗುತ್ತೆ. ಜೊತೆಗೆ ಹೊಣೆಗಾರಿಕೆ ಹೆಚ್ಚಾಗುತ್ತೆ. ಯಾರ್ದು? ಅಧಿಕಾರಿಗಳ ಹೊಣೆಗಾರಿಕೆ ಹೆಚ್ಚಾಗುತ್ತೆ. ಜೊತೆಗೆ ಭ್ರಷ್ಟಾಚಾರದ ನಿಯಂತ್ರಣ, ಜೊತೆಗೆ ಸಾಮಾನ್ಯ ಜನರು ಅಧಿಕಾರದಲ್ಲಿ ಪಾಲ್ಗೊಳ್ಳುತ್ತಾರೆ. ಸಾಮಾನ್ಯ ಜನರು ಏನ್ ಮಾಡ್ತಾರೆ? ಸರ್ಕಾರದಲ್ಲಿ ಭಾಗಿಯಾಗುತ್ತಾರೆ. ಜೊತೆಗೆ ಸಾಮಾನ್ಯ ಜನರಿಗೆ ಸರ್ಕಾರದ ಮೇಲೆ ಏನಾಗುತ್ತೆ? ವಿಶ್ವಾಸ ಮೂಡುತ್ತೆ ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಸಾಮಾಜಿಕ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನ ಜಾರಿಗೆ ತರ್ತಾರೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಲಿ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು? ರಾಜಸ್ಥಾನ ಮೊದಲ ಬಾರಿಗೆ 1990ರ ದಶಕದಲ್ಲಿ ಜಾರಿಗೆ ತಂತು. ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರತಿ ವರ್ಷ ವಿಚಕ್ಷಣ ಜಾಗೃತಿ ಸಪ್ತಾಹವನ್ನ ಆಚರಿಸುವಂತಹ ತಿಂಗಳು ಯಾವುದು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ವಿಚಕ್ಷಣ ಜಾಗೃತಿ ಸಪ್ತಾಹವನ್ನ ಆಚರಿಸುವ ತಿಂಗಳು ಯಾವುದು ಅಂತ ಕೇಳಿದರೆ ಡಿಸೆಂಬರ್, ಅಕ್ಟೋಬರ್, ಜನವರಿ, ಮೇ ಅಂತ ಇದೆ. ಸರಿಯಾದಂತ ಉತ್ತರ ಯಾವ್ದಾಗುತ್ತೆ ಸ್ನೇಹಿತರೆ? ಅಕ್ಟೋಬರ್ ಆಗುತ್ತೆ. ಇದನ್ನ ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದಕ್ಕಾಗಿ ಸ್ನೇಹಿತರೆ, ವಿಶೇಷವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಕ್ಕಂಥ ಭಾರತದ ಉಕ್ಕಿನ ಮನುಷ್ಯ ಅಂತಕ್ಕಂಥ ಅಂತಾನೆ ಫೇಮಸ್ ಆಗಿರುವಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಏನು ಸಂಸ್ಥಾನಗಳ ಒಂದು ಏಕೀಕರಣ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿರುವಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಯಾವಾಗ ಜನಿಸ್ತಾರೆ ಹೇಳ್ರಿ? ಅಕ್ಟೋಬರ್ 31ಕ್ಕೆ ಜನಿಸ್ತಾರೆ. ಇವರ ಒಂದು ಜನ್ಮದಿನದ ಮುಖ್ಯ ಒಂದು ಉದ್ದೇಶದಿಂದ, ಜೊತೆಗೆ ವಿಚಕ್ಷಣ ಜಾಗೃತಿಯ ಸಪ್ತಾಹದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಭ್ರಷ್ಟಾಚಾರದ ವಿರುದ್ಧ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಮಾಡಿದ್ದಾರೆ. ಭ್ರಷ್ಟಾಚಾರ ವಿರುದ್ಧ ಜಾಗೃತಿಯನ್ನ
ಮೂಡಿಸುವ ಒಂದು ಉದ್ದೇಶದಿಂದ ಈ ಒಂದು ವಿಚಕ್ಷಣ ಜಾಗೃತಿ ಸಪ್ತಾಹವನ್ನ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳ ಕೊನೆ ವಾರದಲ್ಲಿ ಆಚರಣೆಯನ್ನು ಮಾಡಲಾಗುತ್ತೆ ಅನ್ನೋದು ನಮಗೆ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, ಭಾರತ ಸಂವಿಧಾನದ 243D ವಿಧಿಯು ಯಾವುದನ್ನ ನಿರೂಪಿಸುವುದು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಗ್ರಾಮ ಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ಹೇಳುತ್ತೆ, ಪಂಚಾಯಿತಿಗಳಲ್ಲಿ ಮೀಸಲಾತಿ ಬಗ್ಗೆ ಮಾತಾಡುತ್ತೆ, ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ಮಾತಾಡುತ್ತೆ, ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ಮಾತಾಡುತ್ತೆ ಅಂತ ಹೇಳಿ ಇಲ್ಲಿ ಆಪ್ಷನ್ಸ್ ಅನ್ನು ಕೊಡಲಾಗಿದೆ ಸ್ನೇಹಿತರೆ. 243D ಅಂತಕ್ಕಂಥ ವಿಧಿಯು ಯಾವುದ್ರ ಬಗ್ಗೆ ಮಾತಾಡುತ್ತೆ ಅಂದ್ರೆ ಪಂಚಾಯಿತಿಗಳಲ್ಲಿ ಮೀಸಲಾತಿಯ ಕುರಿತಾಗಿ ಈ ವಿಧಿ ನಮಗೆ ಹೇಳುತ್ತೆ. ಸ್ನೇಹಿತರೆ, ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಇದು ಕೂಡ HOT ಟಾಪಿಕ್ ಆಗುತ್ತೆ. ಬಿಕಾಸ್ ಪಂಚಾಯತ್ ರಾಜ್ಯ ಸಂಬಂಧಪಟ್ಟಂತೆ ಎಲ್ಲ ವಿಧಿಗಳು ಕೂಡ 243ನೇ ಸಬ್ ಆರ್ಟಿಕಲ್ಸ್ ಇದೆಯಲ್ಲ, ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಬ್ರೀಫ್ ಆಗಿ ನಾವು ನೋಡ್ತಾ ಹೋಗ್ಬಿಡೋಣ ಸ್ನೇಹಿತರೆ. ನೋಡಿ, 243ನೇ ವಿಧಿ 243ನೇ ವಿಧಿ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಡೆಫಿನೇಷನ್ ಅನ್ನು ಹೇಳುತ್ತೆ, ವ್ಯಾಖ್ಯಾನವನ್ನು ಕೊಡುತ್ತೆ. ಅನಂತರ 243A ಏನ್ ಹೇಳುತ್ತೆ, ಗ್ರಾಮ ಸಭೆ ಬಗ್ಗೆ ಮಾತಾಡುತ್ತೆ, ಗ್ರಾಮ ಸಭೆ. ಹಾಗಾದ್ರೆ ಬಿ ಏನ್ ಹೇಳುತ್ತೆ ಸ್ನೇಹಿತರೆ, ಪಂಚಾಯತ್ ರಾಜ್ಯ ಸ್ಥಾಪನೆ ಬಗ್ಗೆ, ಪಂಚಾಯತ್ ರಾಜ್ ವ್ಯವಸ್ಥೆ ಸ್ಥಾಪನೆ ಬಗ್ಗೆ ಮಾತಾಡುತ್ತೆ. ಬಿ ವಿಧಿ ಯಾವ್ದ್ರ ಬಗ್ಗೆ, ಸ್ಥಾಪನೆ ಬಗ್ಗೆ ಮಾತಾಡುತ್ತೆ. ಇನ್ನು ಸಿ 243C ಏನ್ ಮಾಡುತ್ತೆ, ಪಂಚಾಯತ್ ರಚನೆ ಬಗ್ಗೆ ಮಾತಾಡುತ್ತೆ, ಪಂಚಾಯತ್ ಕಾನ್ಸ್ಟಿಟ್ಯೂಷನ್ ರಚನೆ ಬಗ್ಗೆ ಮಾತಾಡುತ್ತೆ. ಇನ್ನು ಈಗಾಗಲೇ ನಾವು ನೋಡಿದ್ವಿ, ಡಿ ಏನ್ ಮಾಡುತ್ತೆ, ಪಂಚಾಯತ್ ರಾಜ್ ವ್ಯವಸ್ಥೆಗಳಲ್ಲಿ ಮೀಸಲಾತಿ ಬಗ್ಗೆ ಮಾತಾಡುತ್ತೆ. ಇನ್ನು ಇ ಏನಿದೆ ಪಂಚಾಯತ್ ರಾಜ್ ಒಂದು ಸಂಸ್ಥೆಗಳ ಅವಧಿ ಬಗ್ಗೆ ಮಾತಾಡುತ್ತೆ. ಇನ್ನು ಎಫ್ ಇದೆಯಲ್ಲ, ಎಫ್ ಅಂತಕ್ಕಂಥದ್ದು ಅರ್ಹತೆಗಳನ್ನ ಹೇಗೆ ಕಳ್ಕೊಳ್ತಾರೆ ಮೆಂಬರ್ಸ್ ಅಂತಕ್ಕಂಥದ್ರ ಬಗ್ಗೆ ಮಾತಾಡುತ್ತೆ, 243F. ಇನ್ನು 243G ಏನ್ ಹೇಳುತ್ತೆ, ಅಧಿಕಾರ ಮತ್ತು ಹುದ್ದೆ ಬಗ್ಗೆ ಮಾತಾಡುತ್ತೆ, ಇನ್ನು ಎಚ್ ಇದೆಯಲ್ಲ, ತೆರಿಗೆ ವಿಧಿಸುವ ತೆರಿಗೆ ವಿಧಿಸುವಂತಹ ಅಧಿಕಾರದ ಬಗ್ಗೆ ಮಾತಾಡುತ್ತೆ. ಇನ್ನು ಐ ಇದೆಯಲ್ಲ, ಇದು ಫೈನಾನ್ಸ್ ಕಮಿಷನ್ ಬಗ್ಗೆ ಮಾತಾಡುತ್ತೆ, ಸ್ಟೇಟ್ ಫೈನಾನ್ಸ್ ಕಮಿಷನ್ ರಾಜ್ಯ ಹಣಕಾಸು ಫೈನಾನ್ಸಿಯಲ್ ಕಮಿಷನ್ ಬಗ್ಗೆ ಮಾತಾಡುತ್ತೆ. ಇನ್ನು ಜೆ ಇದೆಯಲ್ಲ, ಆಡಿಟ್ ಬಗ್ಗೆ ಮಾತಾಡುತ್ತೆ, ಯಾವುದು ಆಡಿಟ್ ಬಗ್ಗೆ ಮಾತಾಡುತ್ತೆ. ಇನ್ನು ಕೆ ಇದೆಯಲ್ಲ, ಇದು ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ಮಾತಾಡುತ್ತೆ. ಇನ್ನು ಎಲ್ಲಿದೆಯಲ್ಲ, ಕೇಂದ್ರಾಡಳಿತ ಪ್ರದೇಶಕ್ಕೆ ಅನ್ವಯ ಮಾಡ್ತಕ್ಕಂಥದ್ರ ಬಗ್ಗೆ ಮಾತಾಡುತ್ತೆ, ಕೇಂದ್ರಾಡಳಿತ ಪ್ರದೇಶದ ಬಗ್ಗೆ. ಇನ್ನು ಏನ್ ಮಾತಾಡುತ್ತೆ, ಇಂದಿನ ಕಾನೂನುಗಳ ಮುಂದುವರಿಕೆ ಬಗ್ಗೆ ಮಾತಾಡುತ್ತೆ. ಹಾಗೇನೆ ಹೋ ಏನಿದೆ ಲಾಸ್ಟ್ ಅಂತಕ್ಕಂಥದ್ದು, ಚುನಾವಣಾ ಪ್ರಕ್ರಿಯೆಗಳಲ್ಲಿ ನ್ಯಾಯಾಲಯಗಳ ಹಸ್ತಕ್ಷೇಪವನ್ನ ನಿಷೇಧ ಮಾಡುತ್ತೆ ಅಂತಕ್ಕಂಥದ್ದು ಹೇಳುತ್ತೆ. ಸ್ನೇಹಿತರೆ, ನಮಗೆ 243ರಿಂದ 243ನೇ ವಿಧಿಯಲ್ಲ ಇದೆಯಲ್ಲ, ಅಲ್ಲಿಂದ 243 ವಿಧಿವರೆಗೂ ಕೂಡ ನಮಗೆ ಇಂಪಾರ್ಟೆಂಟ್ ಗೊತ್ತಿರಬೇಕಾಗುತ್ತೆ. ಎಕ್ಸಾಮ್ ದೃಷ್ಟಿಯಿಂದ ಪ್ರತಿಯೊಂದು ಪರೀಕ್ಷೆಗಳಲ್ಲಿ ಕೇಳ್ತಾ ಹೋಗ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡಿ, MGNREGP ಯ ಪ್ರಮುಖ ಗುಣಲಕ್ಷಣ ಏನಂತ ಕೇಳಿದರೆ, ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿದೆ. ಸಮುದಾಯದ ಭಾಗವಹಿಸುವಿಕೆ, ದುರ್ಬಲ ವರ್ಗದವರಿಗೆ ಆದ್ಯತೆ, ಸಿ ಗ್ರಾಮ ಸಭೆಗಳ ಸಕ್ರಿಯ ಪಾತ್ರ, ಡಿ ಮೆಟ್ರೋಪಾಲಿಟನ್ ಪ್ರದೇಶದಲ್ಲಿ 100 ದಿನಗಳ ಉದ್ಯೋಗ ಅಂತ ಇದೆ ಸ್ನೇಹಿತರೆ. ಇಲ್ಲಿ ನೋಡಿ, ಮತ್ತೆ ಹೇಳಿಕೆಗಳನ್ನು ಕೇಳಿದರೆ ABC ಸರಿ, BCD, AD ಅಂಡ್ ABCD ಅಂತ ಇದೆ. ಇಲ್ಲಿ ಸರಿಯಾದಂತ ಉತ್ತರ ಯಾವ್ದಾಗುತ್ತೆ ಅಂದ್ರೆ ABC ಸರಿಯಾದಂತ ಉತ್ತರ ಆಗುತ್ತೆ. ಯಾವುದು? ABC ಸರಿಯಾದಂತ ಉತ್ತರ ಆಗುತ್ತೆ. ನಮಗೆ ಈ ಒಂದು MGNREGP ಏನ್ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಏನ್ ಪ್ರೋಗ್ರಾಮ್ ಇದೆಯಲ್ಲ, ಇದರ ಒಂದು ಗುಣಲಕ್ಷಣ ಗೊತ್ತಾಗಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಸಮುದಾಯದ ಭಾಗವಹಿಸಿಕೆ ಅಂತಕ್ಕಂಥ ಸರಿಯಾಗುತ್ತೆ, ದುರ್ಬಲ ವರ್ಗದವರಿಗೆ ಆದ್ಯತೆಯನ್ನು ಕೊಡುತ್ತೆ, ಗ್ರಾಮ ಸಭೆಗಳು ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸುತ್ತೆ, ಮೆಟ್ರೋಪಾಲಿಟನ್ ಪ್ರದೇಶಗಳು 100 ದಿನಗಳ ಉದ್ಯೋಗ ಅವಕಾಶ ಕೊಡೋದಿಲ್ಲ, ಅಲ್ಲಿ ಅವಕಾಶ ಇಲ್ಲ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕಾಗುತ್ತೆ. ಹಾಗಾದ್ರೆ ನಾವು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಗ್ರಾಮೀಣ ಪ್ರದೇಶ ಮೆಟ್ರೋಪಾಲಿಟನ್ ಅಲ್ಲ, ಗ್ರಾಮೀಣ ಪ್ರದೇಶಗಳಲ್ಲಿ ಎಷ್ಟು ದಿನ ಉದ್ಯೋಗವನ್ನು ಕೊಡಬೇಕು, 100 ದಿನ ಉದ್ಯೋಗವನ್ನು ಕೊಡ್ಬೇಕಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕಾಗುತ್ತೆ. ಜೊತೆಗೆ ಡಿಮ್ಯಾಂಡ್ ಡ್ರೈವನ್ ಅಂದ್ರೆ ಬೇಕಾದ ಕೆಲಸ, ಬೇಡಿಕೆ ಆಧಾರದ ಮೇಲೆ ಕೆಲಸವನ್ನು ಸೃಷ್ಟಿ ಮಾಡಬೇಕಾಗುತ್ತೆ. ಜೊತೆಗೆ ಅರ್ಜಿ ಸಲ್ಲಿಸಿದ ನಂತರ 15 ದಿನಗಳ ನಂತರ ಉದ್ಯೋಗವನ್ನು ಕೊಡದೇ ಇದ್ರೆ ಅವರಿಗೆ ನಿರುದ್ಯೋಗ ಭತ್ಯೆಯನ್ನು ಕೊಡಬೇಕಾಗುತ್ತೆ. ಕೆಲಸದ ವ್ಯಾಪ್ತಿ ಎಷ್ಟಿರ್ಬೇಕಂದ್ರೆ 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಇರಬೇಕು. ವೆರಿ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ, ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿದೆ ನರೇಗಾ, ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನ್ ಮಾಡಬೇಕು, ಉದ್ಯೋಗವನ್ನು ಕೊಡಬೇಕಾಗುತ್ತೆ. ಜೊತೆಗೆ ಇದು ಸೋಷಿಯಲ್ ಆಡಿಟ್ ಒಳಗೊಳ್ಳುತ್ತೆ. ಈಗಾಗಲೇ ನಾವು ಮಾತಾಡಿದ್ವಿ, ಸೋಷಿಯಲ್ ಆಡಿಟ್
ಸಾಮಾಜಿಕ ಲೆಕ್ಕ ಪರಿಶೋಧನೆ ಸೋಷಿಯಲ್ ಆಡಿಟ್ಗೆ ಒಳಪಡುತ್ತೆ ಇದು ಈ ಯೋಜನೆ. ಜೊತೆಗೆ ಜಾಬ್ ಕಾರ್ಡ್ ಅಂತ ನೀಡ್ತಾರೆ ಪ್ರತಿಯೊಬ್ಬರಿಗೆ. ಈಗ ಇತ್ತೀಚೆಗೆ ಏನಾಗಿದೆ, ಇದರ ಒಂದು ಹೆಸರನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಜೊತೆಗೆ ಉದ್ಯೋಗದ ದಿನಗಳನ್ನು 125 ದಿನಗಳಿಗೆ ಏರಿಕೆ ಮಾಡುವಂತಹ ಉದ್ದೇಶವನ್ನು ಕೇಂದ್ರ ಸರ್ಕಾರ ಹೊಂದಿ ಮಸೂದೆಯನ್ನು ಕೂಡ ಜಾರಿಗೆ ತಂದಿದೆ ಅನ್ನೋದು ಕೂಡ ಗೊತ್ತಿರಲಿ. ಇತ್ತೀಚೆಗೆ ಸುದ್ದಿಯಲ್ಲಿದೆ. ಮುಂಬರುವಂತಹ ಪರೀಕ್ಷೆಗಳಲ್ಲಿ ಖಂಡಿತ ಅದು ಪ್ರಶ್ನೆಯಾಗುವಂತಹ ಸಾಧ್ಯತೆ ಇದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಜನ ಸುನಾವಾಯಿ ಉದ್ದೇಶವಲ್ಲ ಅಂತೇಳಿ ಕೇಳಿದರೆ, ಗ್ರಾಮ ಪಂಚಾಯಿತಿಗಳಲ್ಲಿ ಬಜೆಟ್ ಪರಿಶೀಲನೆ, ನಾಗರಿಕರ ತೊಡಗಿಕೊಳ್ಳುವಿಕೆ, ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ, ನೆಕ್ಸ್ಟ್ ಸಾರ್ವಜನಿಕ ಕುಂದುಕೊರತೆಗಳ ಸಲ್ಲಿಸುವಿಕೆ ಅಂತ ಹೇಳಿದೆ ಸ್ನೇಹಿತರೆ. ಇಲ್ಲಿ ನೋಡಿ ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ ಅನ್ನೋದಾದ್ರೆ, ಗ್ರಾಮ ಪಂಚಾಯತಿ ಬಜೆಟ್ಗಳ ಪರಿಶೀಲನೆ ಅಂತಕ್ಕಂಥದ್ದು ಜನ ಸುನಾವಾಯಿ ಅಂತಕ್ಕಂಥದ್ದು ಕಾರ್ಯಕ್ರಮದ ಉದ್ದೇಶ ಆಗಿರೋದಿಲ್ಲ. ಏನ್ ಜನ ಸುನಾವಾಯಿ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ನೋಡ್ಕೊಂಡ್ಬಿಡೋಣ. ಕೆಲವೊಂದು ಕನ್ನಡದಲ್ಲಿ ಪ್ರಶ್ನೆಗಳು ಅರ್ಥ ಆಗಿಲ್ಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾಗುತ್ತೆ. ಇದಕ್ಕೆ ಇಂಗ್ಲಿಷ್ ಅಲ್ಲಿ ಪಬ್ಲಿಕ್ ಹಿಯರಿಂಗ್ ಅಂತ ಹೇಳಿ ಕರೆಯಲಾಗುತ್ತೆ. ಪಬ್ಲಿಕ್ ಹಿಯರಿಂಗ್ ಅಂದ್ರೆ ಸಾರ್ವಜನಿಕರ ಧ್ವನಿ ಅಂತಕ್ಕಂಥದ್ದು ಕರೆಯಲಾಗುತ್ತೆ. ಇದರಲ್ಲಿ ನಾಗರಿಕರ ತೊಡಗುವಿಕೆಯ ಉದ್ದೇಶವನ್ನು ಹೊಂದಿರುತ್ತೆ. ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿ ಹೊಣೆಗಾರಿಕೆಯನ್ನ ಮಾಡುತ್ತೆ. ಜೊತೆಗೆ ಸಾರ್ವಜನಿಕ ಕುಂದುಕೊರತೆಗಳನ್ನು ಸಲ್ಲಿಸುವಿಕೆ ಮಾತಾಡುತ್ತೆ. ನೋಡಿ, ಇದು ಮುಖ್ಯವಾಗಿ ಸಾಮಾನ್ಯ ನಾಗರಿಕರನ್ನ ನೇರವಾಗಿ ಒಂದು ಆಡಳಿತದಲ್ಲಿ ಭಾಗವಹಿಸೋಕೆ ಮತ್ತು ಅವರ ಪರವಾಗಿ ಧ್ವನಿಯನ್ನ ಎತ್ತೋಕೆ ಈ ಜನಸುನಾಯಿ ಅಂತ ಹೇಳಿ ಕರೆಯಲಾಗುತ್ತೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಭ್ರಷ್ಟಾಚಾರವನ್ನ ಮತ್ತು ದುರುಪಯೋಗ ಅಕ್ರಮಗಳನ್ನ ಏನು ಬಹಿರಂಗಪಡಿಸೋಕೆ ಇದು ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, 1990ರ ಆರ್ಥಿಕ ಉದಾರೀಕರಣದ ನಂತರದಲ್ಲಿ ಭಾರತದ ಆರ್ಥಿಕ ನೀತಿಯ ಪ್ರಮುಖ ಲಕ್ಷ್ಯ ಯಾವುದಾಗಿದೆ ಅಂತ ಹೇಳಿ ಕೇಳಲಾಗಿದೆ. ರಫ್ತು ಆಧಾರಿತ ಅಭಿವೃದ್ಧಿ, ವಿದೇಶ ಹೂಡಿಕೆಯನ್ನು ಪ್ರೋತ್ಸಾಹಿಸತಕ್ಕಂಥದ್ದು, ಸಮಾಜ ಕಲ್ಯಾಣ ಯೋಜನೆಗಳ ಮೂಲಕ ಬಡತನ ಮತ್ತು ಅಸಮಾನತೆಯನ್ನು ಕಡಿಮೆ ಮಾಡತಕ್ಕಂಥದ್ದು, 3 ರಾಜ್ಯ ನಿರ್ದೇಶಕ ತತ್ವಗಳ ಗುರಿಗಳನ್ನು ಸಾಧಿಸತಕ್ಕಂಥದ್ದು, ಆಮದಾದ ವಸ್ತುಗಳನ್ನ ಉಪಭೋಗವನ್ನು ದೇಶದಲ್ಲಿ ಪ್ರೋತ್ಸಾಹಿಸತಕ್ಕಂಥದ್ದು ಅಂತ ಇಲ್ಲಿದೆ. ಇಲ್ಲಿ ಸರಿಯಾದಂತ ಉತ್ತರ ಯಾವುದು? ಪ್ರಮುಖ ಲಕ್ಷ್ಯ, ಅದರ ಗುರಿ ಏನಾಗಿದೆ ಅಂತ ಕೇಳಿದರೆ ರಫ್ತು ಆಧಾರಿತ ಅಭಿವೃದ್ಧಿ ಮತ್ತು ವಿದೇಶಿ ಹೂಡಿಕೆಯನ್ನು ಪ್ರೋತ್ಸಾಹಿಸುವಂತಹ ಉದ್ದೇಶದಿಂದ 1990ರ ದಶಕದಲ್ಲಿ LPG ಅಂತಕ್ಕಂಥದ್ದನ್ನ ಜಾರಿಗೆ ತರ್ತಾರೆ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ಅಂತೇಳಿ ಗೊತ್ತಿರಬೇಕಾಗುತ್ತೆ. ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ರಫ್ತನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ವಿದೇಶಿ ಬೇರೆ ದೇಶದವ್ರು ಬಂದು ನಮ್ಮ ದೇಶಕ್ಕೆ ಹೂಡಿಕೆಯನ್ನು ಮಾಡ್ತಕ್ಕಂಥದಕ್ಕೆ ಪ್ರೋತ್ಸಾಹ ನೀಡೋದಕ್ಕಾಗಿ ಈ ಯೋಜನೆಯನ್ನ ಜಾರಿಗೆ ತರಲಾಗುತ್ತೆ ಸ್ನೇಹಿತರೆ. ಇದರಲ್ಲಿ ನಮಗೆ ಉದಾರೀಕರಣ ಅಂದ್ರೆ ಏನು, ಪ್ರೈವೇಟೈಸೇಷನ್ ಖಾಸಗೀಕರಣ ಅಂದ್ರೇನು, ಜಾಗತೀಕರಣ ಅಂದ್ರೆ ಏನಂತ ನಮ್ಗೆ ಗೊತ್ತಿರಬೇಕಾಗುತ್ತೆ ಸ್ನೇಹಿತರೆ. ಉದಾರೀಕರಣದಲ್ಲಿ ಏನಂತಂದ್ರೆ ಕೈಗಾರಿಕಾ ಪರವಾನಗಿಯನ್ನು ಕೊಡಲಾಗುತ್ತೆ ಇದು ಮಾಡೋರಿಗೆ. ಜೊತೆಗೆ ಬ್ಯಾಂಕಿಂಗ್ ಮತ್ತು ಹಣಕಾಸು ಕ್ಷೇತ್ರಗಳನ್ನ ಅಭಿವೃದ್ಧಿಯನ್ನ ಪಡಿಸಲಾಗುತ್ತೆ ಇಲ್ಲಿ ಉದಾರೀಕರಣದಲ್ಲಿ. ಇನ್ನು ಪ್ರೈವೇಟೈಸೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಹಂತವಾಗಿ ಏನ್ ಮಾಡುತ್ತೆ, ಖಾಸಗಿ ಅವರಿಗೆ ಅವಕಾಶವನ್ನು ಕೊಡಲಾಗುತ್ತೆ ಬಂಡವಾಳ ಹೂಡಿಕೆಯಲ್ಲಿ. ಇತ್ತೀಚೆಗೆ ಏರ್ ಇಂಡಿಯಾ ಅನ್ನು ಕೂಡ ಖಾಸಗಿಯಾಗಿ ಕೊಟ್ಟರು ಅನ್ನೋದು ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಗ್ಲೋಬಲೈಸೇಷನ್ ಅಂತಕ್ಕಂಥದ್ದು ವಿದೇಶಿ ನೇರ ಬಂಡವಾಳ ಹೂಡಿಕೆ, ಏನೇ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನು ಕರಿತೀವಲ್ಲ, ಅದು ಆಕರ್ಷಣೆ ಮಾಡುವಂತ ಉದ್ದೇಶ ಗ್ಲೋಬಲೈಸೇಷನ್ ಹೊಂದಿದೆ ಅನ್ನೋದು ನಮ್ಗೆ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಸಂಸದೀಯ ಸ್ವರೂಪದ ಸರ್ಕಾರಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದರ ಉಪಸ್ಥಿತಿಯಿಂದ ಬಲಗೊಳ್ಳುತ್ತದೆ? ಸಂಸದೀಯ ಸ್ವರೂಪದ ಒಂದು ಸರ್ಕಾರವು ಯಾವುದರಿಂದ ಬಲಗೊಳ್ಳುತ್ತೆ ಅಂತ ಹೇಳಿ ಕೇಳಿದರೆ, ದ್ವಿಸದನ ಶಾಸಕಾಂಗ, ಸ್ವತಂತ್ರ ನ್ಯಾಯಾಂಗ, ಸಕ್ರಿಯ ಅಧ್ಯಕ್ಷ ಮಂಡಳ, ಮಂತ್ರಿಮಂಡಲ ಲೋಕಸಭೆಗೆ ಉತ್ತರದಾಯಿಯಾಗಿರುತ್ತದೆ ಅಂತಕ್ಕಂಥದ್ದಿದೆ. ಇಲ್ಲಿ ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಸ್ನೇಹಿತರೆ, 7ನೇ ಕ್ವಶನ್ಗೆ ಸರಿಯಾದಂತ ಉತ್ತರ ಮಂತ್ರಿಮಂಡಲವು ಯಾವಾಗಲೂ ಲೋಕಸಭೆಗೆ ಉತ್ತರದಾಯಿತ್ವವಾಗಿರುತ್ತದೆ ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ ನೋಡಿ ಸ್ನೇಹಿತರೆ. ನೋಡಿ, ಮಂತ್ರಿಮಂಡಲವು ಸಂವಿಧಾನದ ವಿಧಿ ಕೂಡ ಗೊತ್ತಿರಬೇಕು ನಮಗೆ. ಸಂವಿಧಾನದ 75/3ನೇ ವಿಧಿ ಅಡಿಯಲ್ಲಿ ಏನಾಗುತ್ತೆ, ಮಂಡಲವು ಯಾವಾಗಲೂ ಕೂಡ ಲೋಕಸಭೆಗೆ ಉತ್ತರದಾಯಿತ್ವವಾಗಿರೋದ್ರಿಂದ ಸಂಸದೀಯ ಸ್ವರೂಪದ ಸರ್ಕಾರವು ಇದರಿಂದನೇ ಒಂದು ಬಲಗೊಳ್ಳುತ್ತೆ ಅನ್ನೋದು ಗೊತ್ತಿರಬೇಕು. ಹೇಗೆ ಉತ್ತರದಾಯಿತ್ವವಾಗಿರ್ಬೇಕು ಅಂತಂದ್ರೆ ನೋಡಿ, ಮಂತ್ರಿಮಂಡಲವು ತನ್ನ ಅಧಿಕಾರವನ್ನ ಜನಪ್ರತಿನಿಧಿಗಳಾದಂತಹ ಲೋಕಸಭಾ ಸದಸ್ಯರ ವಿಶ್ವಾಸದ ಮೇಲೆ ನಡೆಸಬೇಕು ಅಂತಕ್ಕಂಥದ್ದು ಇರುತ್ತೆ. ಮತ್ತೆ ಅವಿಶ್ವಾಸ ಮತ ಕೂಡ ಇರುತ್ತೆ ನಿಯಂತ್ರಣ ಮಾಡೋಕೆ. ಜೊತೆಗೆ ಪ್ರಶ್ನೋತ್ತರಗಳಿರುತ್ತೆ, ಜೊತೆಗೆ ಟೀಕೆ ಇರುತ್ತೆ, ಬಜೆಟ್ ಅನುಮೋದನೆ ಇರುತ್ತೆ. ಇವೆಲ್ಲ ಕೂಡ ಏನ್ ಮಾಡುತ್ತೆ, ಮಂತ್ರಿಮಂಡಲ ಲೋಕಸಭೆಗೆ ಉತ್ತರದಾಯಿತ್ವವನ್ನ ಹೊಂದಿರುವಂತೆ ಮಾಡುತ್ತೆ ಅನ್ನೋದು ನಮ್ಗೆ ಗೊತ್ತಿರಬೇಕು ಸ್ನೇಹಿತರೆ. ಸ್ವಲ್ಪ ಸಿಂಪಲ್ ಆಗಿ ನಾವು ಸಂಸತ್ತು ಯಾವ ವಿಧಿಯಲ್ಲಿ ಸ್ಥಾಪನೆ ಆಗುತ್ತೆ ಅಂದ್ರೆ 79ನೇ ವಿಧಿಯಲ್ಲಿ ಸ್ಥಾಪನೆ ಆಗುತ್ತೆ. ಇನ್ನು 80ನೇ ವಿಧಿಯಲ್ಲಿ ಏನ್ ಮಾಡಲಾಗುತ್ತೆ,
ಲೋಕಸಭೆಗೆ ರಾಜ್ಯಸಭೆಗೆ ಅವಕಾಶವನ್ನು ಕೊಡಲಾಗಿದೆ. ರಾಜ್ಯಸಭೆಗೆ 80ನೇ ವಿಧಿಯಡಿಯಲ್ಲಿ, ಇನ್ನು 81ನೇ ವಿಧಿಯಡಿಯಲ್ಲಿ ಲೋಕಸಭೆಗೆ ಸಂವಿಧಾನದಲ್ಲಿ ಸ್ಥಾಪನೆಗೆ ಅವಕಾಶ ಮಾಡಿಕೊಡಲಾಗಿದೆ ಅನ್ನೋದು ನಮಗೆ ಜಸ್ಟ್ ಅದ್ರ ಬಗ್ಗೆ ನಮಗೆ ಆರ್ಟಿಕಲ್ ಬಗ್ಗೆ ಮಾಹಿತಿ ಇರಲಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, 2023ರಲ್ಲಿ ಮಸೂದೆಗಳ ಒಪ್ಪಿಗೆ ನೀಡುವಲ್ಲಿ ರಾಜ್ಯಪಾಲರು ಅನಗತ್ಯ ವಿಳಂಬ ಮಾಡುವುದನ್ನು ಟೀಕಿಸಲು ಸುಪ್ರೀಂ ಕೋರ್ಟ್ ಯಾವ ಸಂವಿಧಾನಿಕ ಅನುಚ್ಛೇದವನ್ನು ಬಳಸಿತು ಅಂತೇಳಿ ಕೇಳಲಾಗಿದೆ. ಕರೆಂಟ್ ಅಫೇರ್ಸ್ ಕ್ವಶನ್ ನೋಡಿ ಇದು. ಅನುಚ್ಛೇದ 111, ಅನುಚ್ಛೇದ 123, ಅನುಚ್ಛೇದ 200, ಅನುಚ್ಛೇದ 239. ಇಲ್ಲಿ ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ? 200. ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿತ್ತು ಈ ಒಂದು ಯಾವ್ದು ರಾಜ್ಯಪಾಲರು ಅನಗತ್ಯವಾಗಿ ಒಂದು ಮಸೂದೆಗಳಿಗೆ ವಿಳಂಬವನ್ನ ಮಾಡ್ತಾ ಇದ್ದಾರೆ ಒಪ್ಪಿಗೆ ಕೊಡಕ್ಕೆ ಅಂತ ಹೇಳಿ ತುಂಬಾ ಸುದ್ದಿಯಲ್ಲಿತ್ತು. ಹಾಗಾಗಿ ಈ ಪ್ರಶ್ನೆಯನ್ನ ಕೇಳಲಾಗಿದೆ ಅನ್ನೋದು ನಮ್ಗೆ ಗೊತ್ತಿರಲಿ ಸ್ನೇಹಿತರೆ. ನೋಡಿ, ಆರ್ಟಿಕಲ್ 200 ಅಂತಕ್ಕಂಥ ಸರಿಯಾದಂತಹ ಉತ್ತರ ಆಗುತ್ತೆ. ನೋಡಿ, ಇದರ ಅಡಿಯಲ್ಲಿ ಗವರ್ನರ್ಗೆ ಹಲವಾರು ಪವರ್ಗಳು ಇರುತ್ತೆ. ಗವರ್ನರ್ಗೆ, ರಾಜ್ಯಪಾಲರಿಗೆ ಏನಿರುತ್ತೆ, ಆ ಒಂದು ಬಿಲ್ಗೆ ಅನುಮೋದನೆಯನ್ನು ಕೊಡೋ ಒಂದು ಏನು ಪವರ್ ಇರುತ್ತೆ. ಅನುಮೋದನೆ ಕೊಡ್ತಕ್ಕಂಥದ್ದು ಅಥವಾ ವಾಪಸ್ ಕಳಿಸ್ತಕ್ಕಂಥದ್ದು, ವಾಪಸ್ಸು ಕಳಿಸುವಂತದ್ದು, ಅಥವಾ ಮತ್ತೆ ರಿಸರ್ವ್ ಅಂದ್ರೆ ಏನು ಇದು ಮಾಡಿದ ನಂಗೆ ಅದನ್ನ ಅನಗತ್ಯ ವಿಳಂಬಕ್ಕೆ ಕೊಡುತ್ತೆ. ಬಟ್ ಇಂಥ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ತುಂಬಾ ಕಾಯ್ದೆಗಳು ವಿಳಂಬ ಆಗ್ತಾ ಇದೆ, ಹಾಗಾಗಿ ನೀವು ಇದನ್ನ ಏನ್ ಮಾಡಿದ್ರಿ, ಅದನ್ನ ಅನಗತ್ಯವಾಗಿ ಬಳಸಕ್ ಹೋಗ್ಬೇಡಿ. ಅದನ್ನ 200ನೇ ವಿಧಿ ಏನಿದೆಯಲ್ಲ ಅದನ್ನ ನೀವು ಅಸ್ತ್ರವಾಗಿ ಬಳಸ್ಕೋಬೇಡಿ. ಇದರಿಂದ ಏನಾಗುತ್ತೆ, ಸರ್ಕಾರದ ಒಂದು ಏನು ಯಂತ್ರ ಇದೆಯಲ್ಲ ಕುಸಿತ ಕಾಣುತ್ತೆ. ಅನಿರ್ದಿಷ್ಟವಾಗಿ ನಿಜವಾಗಿ ಕೂಡ ಅದಕ್ಕೆ ಏನ್ ಸರಿಯಾದ ರೀಸನ್ಗಳಿಲ್ಲ ಅಂದ್ರೆ ನೀವು ಅನುಮೋದನೆ ನೀಡದೇನೆ ಇಟ್ಕೊಳಕ್ ಆಗಲ್ಲ ನಿಮ್ ಬಳಿ ಅಂತೇಳಿ ಸುಪ್ರೀಂ ಕೋರ್ಟ್ ಅವರು ರಾಜ್ಯಪಾಲರಿಗೆ ಟೀಕೆ ಮಾಡ್ತು ಅನ್ನೋದು ನಿಮಗೆ ಗೊತ್ತಿರಲಿ. ಜೊತೆಗೆ ನಿರ್ದಿಷ್ಟ ಸಮಯ ಮಿತಿ ಸಂವಿಧಾನ ಸುಪ್ರೀಂ ಕೋರ್ಟ್ ಇಂದ ವಿಧಿಸಲಾಗುವುದಿಲ್ಲ. ಹಾಗಾಗಿ ಇದನ್ನ ಅವರು ಟ್ರಂಪ್ ಕಾರ್ಡ್ ಆಗಿ ಅಥವಾ ತಮ್ಮ ಒಂದು ಅಸ್ತ್ರವಾಗಿ ರಾಜ್ಯಪಾಲರು ಬಳಸ್ತಕ್ಕಂಥದ್ದು ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿದೆ. ಹಾಗಾಗಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಯಾವುದು ವಿಧಿಯಲ್ಲಿ? 200 ವಿಧಿ, ಅನುಚ್ಛೇದ 200 ಅಂತ. ನೆಕ್ಸ್ಟ್ ನೋಡಿ, ಅಂತಾರಾಜ್ಯ ಮಂಡಳಿಯು ಯಾವ ಅನುಚ್ಛೇದದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದರೆ ಅನುಚ್ಛೇದ 260, ಅನುಚ್ಛೇದ 263, ಅನುಚ್ಛೇದ 280, ಅನುಚ್ಛೇದ 356 ಅಂತ ಇದೆ. ಸ್ನೇಹಿತರೆ, ಸರಿಯಾದಂತ ಉತ್ತರ ಯಾವುದು? ಅಂತಾರಾಜ್ಯ ಮಂಡಳಿಯನ್ನ 263 ಆರ್ಟಿಕಲ್ ಅಲ್ಲಿ 263ನೇ ವಿಧಿಯಡಿಯಲ್ಲಿ ಸ್ಥಾಪಿಸಲಾಗಿದೆ ಅನ್ನೋದು ನಮ್ಗೆ ಗೊತ್ತಿರಲಿ ಸ್ನೇಹಿತರೆ. ನೋಡಿ, ಇದನ್ನ ಯಾರು ಸ್ಥಾಪನೆ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿಯವರು ಸ್ಥಾಪನೆ ಮಾಡ್ತಾರೆ. ಯಾರು? ರಾಷ್ಟ್ರಪತಿಗಳು. ಇದು ಕೂಡ ಪ್ರಶ್ನೆ ಆಗಿದೆ, ಹಾಗಾಗಿ ನಿಮ್ಗೆ ಗೊತ್ತಿರಲಿ. ಈ ಒಂದು ಅಂತಾರಾಜ್ಯ ಮಂಡಳಿಯನ್ನು ಸ್ಥಾಪನೆ ಮಾಡುವಂತಹ ಪವರ್ ಯಾರಿಗಿದೆ? ರಾಷ್ಟ್ರಪತಿಗೆ ಇದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಲಿ. ಹಾಗಾದ್ರೆ ಇದರ ಮುಖ್ಯ ಕಾರ್ಯಗಳೇನು? ರಾಜ್ಯಗಳ ನಡುವಿನ ವಿವಾದಗಳನ್ನ ಬಗೆಹರಿಸ್ತಕ್ಕಂಥದ್ದು, ವಿವಾದಗಳನ್ನ ಪರಿಶೀಲಿಸಿ ಮತ್ತು ಸಮಾಲೋಚನೆ ಮಾಡಕ್ಕೆ ಅವಕಾಶ ಆಗುತ್ತೆ. ಜೊತೆಗೆ ಸಾಮಾನ್ಯ ಒಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡುತ್ತೆ. ಯಾವುದು? ಆಡಳಿತ ಇರ್ಬೋದು, ಆರ್ಥಿಕತೆ ಇರ್ಬೋದು, ಯೋಜನೆಗಳು ಇರ್ಬೋದು, ಅಭಿವೃದ್ಧಿ ವಿಷಯಗಳು, ಇದರ ಬಗ್ಗೆ ಎಲ್ಲ ಯಾವುದರಲ್ಲಿ ಈ ಒಂದು ಅಂತಾರಾಜ್ಯ ಮಂಡಳಿಯಲ್ಲಿ ಏನು ಚರ್ಚೆ ಮಾಡಲಾಗುತ್ತೆ. ಜೊತೆಗೆ ಅಗತ್ಯ ಅಂತ ಕಂಡಲ್ಲಿ ಒಂದು ನೀತಿಗಳಿರ್ಬೋದು, ಕಾನೂನುಗಳಿರ್ಬೋದು ಅಥವಾ ಕ್ರಮಗಳಿರ್ಬೋದು, ರಚನಾತ್ಮಕ ಸುಧಾರಣೆಗಳ ಕುರಿತು ಶಿಫಾರಸನ್ನ ಮಾಡೋ ಕೆಲಸ ಇದು ಮಾಡುತ್ತೆ. ಜೊತೆಗೆ ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಸಮನ್ವಯ ಕಾಪಾಡ್ತಕ್ಕಂಥದ್ದು, ಸಮನ್ವಯ, ಪಾರದರ್ಶಕತೆ, ಜೊತೆಗೆ ಸಕಾರಾತ್ಮಕ ಫೆಡರಲಿಸಂ, ಕೋಪರೇಟಿವ್ ಫೆಡರಲಿಸಂ ಅಂತ ಏನ್ ಕರಿತೀವಲ್ಲ ಆ ಒಂದು ಫೆಡರಲಿಸಂನ ಕ್ರಿಯೇಟ್ ಮಾಡೋಕೆ ಈ ಒಂದು ಅಂತಾರಾಜ್ಯ ಮಂಡಳಿ ತುಂಬಾ ಇಂಪಾರ್ಟೆಂಟ್ ರೋಲ್ ಮಾಡುತ್ತೆ ಅನ್ನೋದು ನಮ್ಗೆ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಡ್ಯಾಶ್ ಪರಿಣಾಮವಾಗಿ ಭಾರತೀಯ ಚುನಾವಣೆಗಳಲ್ಲಿ ನೋಟಾ ಅಂತಕ್ಕಂಥದ್ದು ನಾನ್ ಆಫ್ ದಿ ಎಬೋವ್ ಅಂತೇಳಿ ಆಯ್ಕೆಯನ್ನ ಯಾವುದು ಪರಿಚಯಿಸಲಾಯಿತು? ಸುಪ್ರೀಂ ಕೋರ್ಟ್ 2013ನೇ ತೀರ್ಪು, ಕಾನೂನು ಆಯೋಗದ ಶಿಫಾರಸು, ಸಂವಿಧಾನದ ತಿದ್ದುಪಡಿ 2000, ಚುನಾವಣಾ ಆಯೋಗದ ಸುತ್ತೋಲೆ 2012 ಅಂತ ಹೇಳಿದೆ. ಇಲ್ಲಿ ಸರಿಯಾದಂತ ಉತ್ತರ ಯಾವುದು? ಸುಪ್ರೀಂ ಕೋರ್ಟ್ ತೀರ್ಪು 2013ರ ಒಂದು ತೀರ್ಪಿನ ಆಧಾರದ ಮೇಲೆ ಚುನಾವಣಾ ಆಯೋಗ ನೋಟಾ ಅಂತಕ್ಕಂಥ ಒಂದು ಹೊಸ ಒಂದು ವೈಶಿಷ್ಟ್ಯತೆಯನ್ನ ತನ್ನ ಚುನಾವಣಾ ವ್ಯವಸ್ಥೆಯಲ್ಲಿ ಬಳಸ್ಕೊಳ್ತು ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಲಿ. ಜೊತೆ ನಿಮ್ಗೆ ಗೊತ್ತಿರಲಿ, ನೋಟಾ ಅಂದ್ರೆ ನಾನ್ ಆಫ್ ದ ಎಬೋವ್ ಅಂತ, ನಾನ್ ಆಫ್ ದ ಎಬೋವ್ ಅಂತ ಅಂದ್ರೆ ಮತದಾರರು ಯಾರಿಗೂ ಮತ ಹಾಕದೆ ಮಾನ್ಯವಾದಂತಹ ಮತವನ್ನ ನೀಡಬಹುದಾದಂತ ವ್ಯವಸ್ಥೆ. ಮೇಲಿನ ಯಾವ ಅಭ್ಯರ್ಥಿಗಳು ಕೂಡ ನನಗೆ ಇಷ್ಟ ಇಲ್ಲ ಅಂದಾಗ ಈ ಒಂದು ಮತವನ್ನ ಕೊಡಬಹುದಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾರು ಚುನಾವಣಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ ಕೇಳಿದ್ರೆ ಮುಖ್ಯ ಚುನಾವಣಾ ಆಯುಕ್ತರು, ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿ, ಭಾರತದ ಮುಖ್ಯ ನ್ಯಾಯಮೂರ್ತಿ ಮತ್ತು ಲೋಕಸಭೆಯ ಸ್ಪೀಕರ್. ವೆರಿ ವೆರಿ ಇಂಪಾರ್ಟೆಂಟ್. ಈಗ ಪ್ರಶ್ನೆಯನ್ನ ಕೂಡ ಕೇಳಲಾಗಿತ್ತು. ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿ ಯಾರಿರ್ತಾರೆ? ಅವರು ಭಾರತದ ರಾಷ್ಟ್ರಪತಿ ಚುನಾವಣೆಯಲ್ಲಿ, ರಾಷ್ಟ್ರಪತಿಯ ಚುನಾವಣೆಯಲ್ಲಿ
ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಏನಾಗ್ತಾರೆ, ಇವರು ಚುನಾವಣಾ ಅಧಿಕಾರಿಯಾಗಿ ಏನ್ ಮಾಡ್ತಾರೆ, ಅಧಿಕಾರಿಯಾಗಿ ನೇಮಕ ಆಗ್ತಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿರಲಿ, ಯಾವುದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ 324ನೇ ವಿಧಿಯಡಿಯಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಚುನಾವಣಾ ಆಯೋಗ ಇದೆಯಲ್ಲ, ಅದು ಸ್ಥಾಪನೆ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ. ಅದು ಸಂವಿಧಾನಾತ್ಮಕವಾದಂತಹ ಆಯೋಗ ಆಗಿದೆ. ಇನ್ನು 12ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದೊಂದು ಪ್ರತಿಪಾದನೆ ಎ ಎಂದು, ಇನ್ನೊಂದು ಕಾರಣ ಅಂತ ಹೇಳಿ ಪ್ರತಿಪಾದಿಸಲಾಗಿದೆ. ಪ್ರತಿಪಾದನೆ ನೋಡೋಣ. ಅಲ್ಪಸಂಖ್ಯಾತರ ಸಂವಿಧಾನಿಕ ಹಕ್ಕುಗಳನ್ನು ಕಾಪಾಡಲು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನು ಸ್ಥಾಪಿಸಲಾಯಿತು ಅಂತ ಹೇಳಿದೆ. ಇದು ಸರಿಯಾದಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡಿ, ಆಯೋಗವು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಸಂಬಂಧಿಸಿದಂತಹ ನೀತಿಗಳನ್ನು ನೇರವಾಗಿ ಅನುಷ್ಠಾನಗೊಳಿಸುತ್ತದೆ ಅಂತೇಳಿ ಕಾರಣ ಕೊಡಲಾಗಿದೆ. ಇಲ್ಲಿ 1 ಎ ಮತ್ತು 6 ಎರಡೂ ಸರಿ, ಮತ್ತು 6 ಎ ಯ ಸರಿಯಾದಂತಹ ವಿವರಣೆಯಾಗಿದೆ. ಇನ್ನು 2 ಎ ಮತ್ತು 6 ಎರಡೂ ಸರಿ, ಆದ್ರೆ 6 ಎ ಸರಿಯಾದಂತಹ ವಿವರಣೆ ಅಲ್ಲ ಅಂತ ಹೇಳಿದೆ. ಎ ಸರಿ ಆದ್ರೆ 6 ತಪ್ಪು, ಎ ತಪ್ಪು ಆದ್ರೆ 6 ಸರಿ ಅಂತ ಹೇಳಿದೆ. ಸ್ನೇಹಿತರೆ, ಇಲ್ಲಿ ಸರಿಯಾಗಿ ಸೂಕ್ಷ್ಮವಾಗಿ ಪ್ರಶ್ನೆಯನ್ನ ಗಮನಿಸಬೇಕು ನಾವು. ಇಲ್ಲಿ 1ನೇ ಆಪ್ಷನ್ ಸರಿಯಾಗುತ್ತೆ, 2ನೇ ಆಪ್ಷನ್ ತಪ್ಪಾಗುತ್ತೆ. ನೋಡಿ, ಆಯೋಗವು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಸಂಬಂಧಿಸಿದಂತಹ ನೀತಿಗಳನ್ನು ನೇರವಾಗಿ ಅನುಷ್ಠಾನಗೊಳಿಸಲ್ಲದು, ಬಿಕಾಸ್ ಶಿಫಾರಸನ್ನ ಮಾಡುತ್ತೆ. ಹಾಗಾಗಿ ಈ ಹೇಳಿಕೆ ತಪ್ಪಾಗುತ್ತೆ. ಈ ರೀತಿ ನಾವು ಈ ಆಪ್ಷನ್ಸ್ ಗಳನ್ನ ರಿಮೂವ್ ಮಾಡೋದ್ರ ಮೂಲಕ ಸರಿಯಾದಂತಹ ಉತ್ತರವನ್ನ ಹುಡುಕಬಹುದಾಗಿದೆ ಸ್ನೇಹಿತರೆ. ನೋಡಿ, ಇದ್ರ ಬಗ್ಗೆ ಸ್ವಲ್ಪ ನಾವು ಬ್ರೀಫ್ ಆಗಿ ತಿಳ್ಕೊಳ್ತಾ ಹೋಗೋಣ. ಯಾವ್ದ್ರ ಬಗ್ಗೆ, ಯಾವುದು ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಬಗ್ಗೆ. ಇದು 1992ರ ಕಾಯ್ದೆ ಅಡಿಯಲ್ಲಿ 1992ರ ಕಾಯ್ದೆ ಅಡಿಯಲ್ಲಿ ಯಾವಾಗ ಸ್ಥಾಪನೆ ಆಯ್ತು? 1993ರಲ್ಲಿ ಸ್ಥಾಪನೆ ಆಗುತ್ತೆ. ಇದು ಕಾರ್ಯಾರಂಭ ಮಾಡುತ್ತೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ ಅಲ್ಪಸಂಖ್ಯಾತರ ಸಮುದಾಯಗಳ ಒಂದು ಸಂವಿಧಾನಿಕ ಹಕ್ಕುಗಳನ್ನ ಮತ್ತು ಭದ್ರತೆಯನ್ನ ಕಾಪಾಡತಕ್ಕಂಥದ್ದು. ಸಂವಿಧಾನಿಕ ಹಕ್ಕುಗಳು ಮತ್ತು ಭದ್ರತೆಯನ್ನ ಕಾಪಾಡುವಂತ ಉದ್ದೇಶದಿಂದ ಈ ಒಂದು ಅಲ್ಪಸಂಖ್ಯಾತ ಆಯೋಗವನ್ನು 1993ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಮತ್ತು ಸರ್ಕಾರಿ ಕೆಲಸಗಳಲ್ಲಿ ಅವರಿಗೆ ಅವಕಾಶಗಳನ್ನು ನೀಡುವುದರ ಮೂಲಕ ಏನ್ ಮಾಡುತ್ತೆ, ಅವರ ಹಕ್ಕುಗಳನ್ನು ಸಂರಕ್ಷಣೆ ಮಾಡುತ್ತೆ. ಇದು ಏನ್ ಮಾಡುತ್ತೆ, ಅವರ ಒಂದು ಯಾವುದಾದ್ರೂ ಒಂದು ಅಲ್ಪಸಂಖ್ಯಾತರ ಒಂದು ಏನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಮೀಕ್ಷೆಯನ್ನು ಮಾಡಿಬಿಟ್ಟು ಹಿಂದುಳಿದಿದ್ರೆ ಸರ್ಕಾರಕ್ಕೆ ಶಿಫಾರಸನ್ನು ಮಾಡುತ್ತೆ. ಅವರೇ ನೀತಿಗಳನ್ನು ಜಾರಿಗೆ ತರಲ್ಲ, ಶಿಫಾರಸುಗಳನ್ನು ಮಾಡುತ್ತೆ. ಜೊತೆಗೆ ಅಲ್ಪಸಂಖ್ಯಾತರ ಹಕ್ಕುಗಳು ಉಲ್ಲಂಘನೆ ಆಗಿದ್ರೆ ಒಂದು ಕೋರ್ಟ್ ನಲ್ಲಿ ಅವ್ರ ಬಗ್ಗೆ ವಾದ ಮಾಡುತ್ತೆ, ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುವಂತಹ ಒಂದು ಕೆಲಸ ಮಾಡುತ್ತೆ. ಇದು ಒಂದು ಶಾಸನಬದ್ಧಂತಹ ಒಂದು ಆಯೋಗ. ನೋಡಿ, ಇದು ಅಲ್ಪಸಂಖ್ಯಾತರ ಆಯೋಗ ಇದೆಯಲ್ಲ, ಇದು ಶಾಸನಬದ್ಧ ಆಯೋಗ ಆಗಿದೆ. ಇದು ಸಂವಿಧಾನಾತ್ಮಕವಾದಂತಹ ಆಯೋಗ ಅಲ್ಲ. ಇಷ್ಟು ಮಾಹಿತಿ ಇರಲಿ ಸ್ನೇಹಿತರೆ. ಮುಂದುವರೆದಂತಹ ಇನ್ನುಳಿದಂತಹ ಒಂದು ಜಿಕೆ ಪೇಪರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಒಂದು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಇದು ತುಂಬಾ ನಿಮ್ಗೆ ಹೆಲ್ಪ್ ಆಗುತ್ತೆ. ಮುಂಬರುವಂತಹ ಪ್ರಶ್ನೆಗಳಲ್ಲಿ ಯಾವುದು ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನ ಹೇಗೆ ಬಿಟ್ಟು ನಾವು ಸಾಲ್ವ್ ಮಾಡಿಬಿಟ್ಟು ಎಲಿಮಿನೇಷನ್ ಮೆಥಡ್ ಮೂಲಕ ಅತಿ ಹೆಚ್ಚು ಅಂಕಗಳನ್ನು ಗಳಿಸಬಹುದು ಅಂತಕ್ಕಂಥದ್ದು ಈ ವಿಡಿಯೋಗಳನ್ನ ನೋಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಈ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ, ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ, ಈ ಕ್ಲಾಸ್ ಇಷ್ಟ ಆಯ್ತು ಅಂದ್ರೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇನೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರಗಳು.